ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು, ಈಗಾಗಲೇ 29ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಶುರು ಹಚ್ಕೊಂಡಾಗಿದೆ. ಇದರ ಹಿಂದೆನೂ ಕೂಡ ಸಾಕಷ್ಟು ಕಂತುಗಳು ಅಂದರೆ 4ರಿಂದ 5 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಆಲ್ರೆಡಿ ಕ್ಲಿಯರ್ ಆಗಿದೆ. ಸತತವಾಗಿ ಬಿಡುಗಡೆ ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಿಂದಿನ ಒಂದು ಹಿಸ್ಟ್ರಿ ನಾವು ತೆಗೆದುಕೊಂಡ್ರೆ ಈ 5 ಕಂತುಗಳೇನಿದಾವಲ್ಲ ಸತತವಾಗಿ ಜಮಾ ಆಗಿರೋದು ಹಿಂದೆಂದೂ ಆಗದಿರುವಂತಹ ವಿಷಯ ಇದು. ಹಾಗಾದರೆ 5 ಕಂತುಗಳು ಯಾವ್ಯಾವ ಜಮಾ ಆದವು, ಅದಾದ ಬಳಿಕ ಈಗ 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಓಕೆ, ಯಾವಾಗ ಬಿಡುಗಡೆ ಆಗ್ತಾ ಇದೆ? ಇನ್ನು 29ನೇ ಕಂತಿನ ಹಣ ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಅಂದರೆ ವಿಜಯನಗರ, ಧಾರವಾಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದರೆ ಇಂದು ಈ 8 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದ್ದು, ಈ 8 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಬೇಕು. ಯಾಕಂದರೆ ಈ 8 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಎಲ್ಲ ಮಾಹಿತಿ ಅರ್ಥ ಆಗೋದರ ಜೊತೆಗೆ 2 ಲಕ್ಷ ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ 2 ಲಕ್ಷ ಮಹಿಳೆಯರಿಗೆ ಯಾಕೆ ದುಡ್ಡು ಬರೋದಿಲ್ಲ, ಕಾರಣ ಏನು, ಆ ಎಲ್ಲ ವಿಷಯವನ್ನು ಕೂಡ ಇದೇ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಸತತವಾಗಿ 5 ಕಂತುಗಳು ಜಮಾ ಆದವು. ಅದಕ್ಕೆ ಕಾರಣ ಕೂಡ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಚಳಿಗಾಲದ ಅಧಿವೇಶನದಲ್ಲಿ BJP ನಾಯಕರ ಆಕ್ರೋಶ ಉಂಟಾಯಿತು. ಅದರ ಜೊತೆಗೆ ಮಹಿಳೆಯರ ಆಕ್ರೋಶ, ಇದರೆಲ್ಲದರ ಮೇರೆಗೆ ಸರ್ಕಾರ ತಲೆ ಬಾಗಲೇಬೇಕಾಗುವಂತಹ ಪರಿಸ್ಥಿತಿ ಕೂಡ ಬಂತು. ಯಾಕೆ ಅಂತ ಕೇಳೋದಾದರೆ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿಬಿಟ್ಟಿತ್ತು. ಸೊ ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಇನ್ನಷ್ಟು ಪ್ರೆಷರು BJP ನಾಯಕರು ಹಾಕ್ತಾರೆ. ಅದೇ ರೀತಿಯಾಗಿ ಎಲ್ಲ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಕೇಳೋದಾದರೆ ದುಡ್ಡು ಕೊಡಲೇಬೇಕಾದಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ಆ 2 ಕಂತುಗಳನ್ನು ನೀವು ಏನು ಮಾಡಿದ್ರಿ, 5,000 ಕೋಟಿ ಹಣ ಎಲ್ಲೋಯ್ತು, 5,000 ಕೋಟಿ ಹಣ ಮಹಿಳೆಯರಿಗೆ ಯಾಕೆ ಕೊಡಲಿಲ್ಲ, ನುಡಿದಂತೆ ಯಾಕೆ ನಡೀಲಿಲ್ಲ, ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಇದರ ಮೇರೆಗೆ ಸರ್ಕಾರ ತಲೆಬಾಗಿ 2 ಕಂತುಗಳನ್ನು ಕೊಡ್ತೀವಿ ಅನ್ನಂತ ಒಪ್ಕೊಂಡಾಯಿತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಒಪ್ಕೊಂಡಿದ್ದಾರೆ. ಏಕೆಂದರೆ ಈಗಾಗಲೇ ಹೋದ ವರ್ಷದ 2025ರಲ್ಲಿ ಜನವರಿ ತಿಂಗಳ ಹಣವನ್ನು ಕೊಟ್ಟಾದ ಬಳಿಕ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಡುತ್ತೆ. ಹಾಗಾಗಿ ಮಧ್ಯದಲ್ಲಿ ಇರ್ತಕ್ಕಂತಹ 2 ಕಂತುಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡದೇ ಹೋಗುತ್ತೆ. ಹೀಗಾಗಿ ಯಾಮಾರಿಸಿಬಿಡುತ್ತೆ. ಇದನ್ನು ಈಗಾಗಲೇ BJP ನಾಯಕರು ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಬಂದಿರುವಂತಹ ಕಾರಣಕ್ಕಾಗಿ ಇದರ ಬಗ್ಗೆ ಮಾಹಿತಿ ಬಹಿರಂಗವಾಗುತ್ತೆ. ಹಾಗಾಗಿ ಸರ್ಕಾರ ತಲೆಬಾಗುವಂತಹ ಪರಿಸ್ಥಿತಿ ಬರುತ್ತೆ. ಕೊಡ್ತೀವಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟರು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿರುವಂತಹ ಕಾರಣಕ್ಕಾಗಿ 2 ಕಂತುಗಳನ್ನು ಕೊಡಲಿಕ್ಕೆ ಮುಂದಾಗಿದೆ. ಸೊ ಆ ಸಂದರ್ಭದಲ್ಲಿ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಬೇಕು. 4-5 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದ್ದೀರಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿಬಿಡಿ. ಮಹಿಳೆಯರಿಗೆ ಸುಳ್ಳು ಭರವಸೆಯನ್ನು ಕೊಡಬೇಡಿ. ನಾವು ಕೂಡ ದುಡ್ಡನ್ನು ಕೇಳೋದನ್ನೇ ಬಿಟ್ಬಿಡ್ತೀವಿ ಅನ್ನುವಂತಹದ್ದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದರೆ ಸ್ನೇಹಿತರೆ, ಈ 2 ಕಂತುಗಳು ಜನವರಿ, ಆದ ಬಳಿಕ ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ನಿಮಗೆ ಇನ್ನೂ ಬರಬೇಕಾಗಿದೆ. ಅದಾದ ಬಳಿಕ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಪ್ರೆಷರ್ ಬಿದ್ದ ಕಾರಣಕ್ಕಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಹೆಚ್ಚಾಗಿ ಪ್ರೆಷರ್ ಬೀಳುತ್ತೆ. ಹಣಕಾಸು ಇಲಾಖೆಯ ಮೇಲೂ ಕೂಡ ಪ್ರೆಷರ್ ಬೀಳುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಸತತವಾಗಿ ಎಲ್ಲ ಕಂತುಗಳನ್ನು ರಿಲೀಸ್ ಮಾಡಲಿಕ್ಕೆ ಮುಂದಾಗುತ್ತೆ. ಅದರಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣವನ್ನು ಕೊಡಲಿಕ್ಕೆ ಮುಂದಾಗುತ್ತೆ. ಹೌದು ಸ್ನೇಹಿತರೆ, ಅವೆಲ್ಲ ಕಂತುಗಳನ್ನು ಕ್ಲಿಯರ್ ಮಾಡೋದರ ಜೊತೆಗೆ ಈ ವರ್ಷದ ಪ್ರಾರಂಭ ಅಂದರೆ ಜನವರಿ ತಿಂಗಳ 28ನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಚಾಚು ತಪ್ಪದೆ ಬಿಡುಗಡೆ ಮಾಡುತ್ತೆ. ಹೀಗಾಗಿ 10,000 ಕೋಟಿ ಹಣವನ್ನು ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗಿತ್ತು. ಹಣಕಾಸು ಇಲಾಖೆಯಿಂದ ನಿಮ್ಮೆಲ್ಲರ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಡಲಾಗಿತ್ತು. ಈ 2 ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಈಗ ಜಮಾ ಮಾಡಲಾಗ್ತಾ ಇದೆ. ಮತ್ತೆ ಈಗ
5 ಕಂತುಗಳನ್ನು ಹೊರತುಪಡಿಸಿ ಇನ್ನೂ 2 ಕಂತುಗಳನ್ನು ಕೊಡಲಾಗ್ತಾ ಇದೆ. ಹಾಗಾದರೆ ಈ ಕಂತುಗಳಂದರೆ ಈಗಾಗಲೇ 29ನೇ ಕಂತು ಜಮಾ ಆಗ್ತಾ ಇದೆ. ಇದರ ಜೊತೆಗೇನೆ 30ನೇ ಕಂತು ಮಾರ್ಚ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಈ 2 ತಿಂಗಳ ಹಣವನ್ನು ಕೂಡ ನೀವು ಮತ್ತೆ ಪಡ್ಕೊಳ್ತೀರಿ. ಹಾಗಾಗಿ ಈ 30ನೇ ಕಂತಿನ ಹಣ ಇನ್ನೇನು ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ. ಮಾರ್ಚ್ ತಿಂಗಳ ಹಣ ಹೌದು, ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ, ಈ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 4 ಕಂತುಗಳು 8,000 ದುಡ್ಡನ್ನು ನೀವು ಪಡ್ಕೊಳ್ತೀರಿ. ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಎಲ್ಲ ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಈಗ ಸ್ನೇಹಿತರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಈಗಾಗಲೇ 29ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಲ್ಲ, ಸೊ ಅದು 8 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದರೆ ಆ ಜಿಲ್ಲೆಗಳು ಯಾವುವು ಅಂತ ನಾವು ನೋಡ್ತಾ ಹೋಗೋದಾದರೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ಒಂದು ದುಡ್ಡನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಈಗಾಗಲೇ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಹೋಗಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂತಹ ದುಡ್ಡು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒಂದಾದ ಮೇಲೆ ಒಂದು ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ. ಹೀಗಾಗಿ ಮಹಿಳೆಯರ ಭರವಸೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಮೊನ್ನೆ ತಾನೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನು GST ಫೇರ್ ಅಂತಾನೂ ಕೂಡ ಸಾಕಷ್ಟು ಮಹಿಳೆಯರದ್ದು ಬರ್ತಾ ಇದೆ. ಜೊತೆಗೆ 2 ಲಕ್ಷ ಮಹಿಳೆಯರನ್ನ ಯಾಕೆ ತೆಗೆದುಹಾಕಿದ್ರು ಅನ್ನುವಂತಹ ಪ್ರಶ್ನೆಯನ್ನ ನೀವು ಮಾಡೋದಾದ್ರೆ ಇಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಮುಖ್ಯವಾಗಿ ಈ ವಿಷಯ ಅನ್ವಯಿಸುತ್ತೆ. ಯಾಕೆ ಅಂತ ಕೇಳೋದಾದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ತಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲ. ಸೊ ಬಹಳಷ್ಟು ಮಹಿಳೆಯರು ಆ ಅಕೌಂಟನ್ನು ಯೂಸ್ ಮಾಡ್ಕೊಳ್ತಾ ಇಲ್ವಂತೆ. ಅಂದರೆ ಬಹಳಷ್ಟು ಮಹಿಳೆಯರು ಈಗ ಅಕೌಂಟನ್ನೇನೋ ಓಪನ್ ಮಾಡ್ಕೊಳ್ತಾರೆ, ಆದರೆ ಬ್ಯಾಂಕ್ಗಳಿಗೆ ಹೋಗಿ ಅದನ್ನು ಓಪನ್ ಆಗಲಿ ಅಥವಾ ಅದನ್ನು ಯೂಸ್ ಮಾಡೋದಾಗಿರಲಿ ಅಥವಾ ನಿಮ್ಗೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇಲ್ಲ. ಅಂದರೆ ಅಕೌಂಟ್ಗೆ ದುಡ್ಡು ಹಾಕೋದು ತೆಗೆಯೋದು ಮಾಡ್ತಾ ಇದ್ರೆ ಅದು ಆ್ಯಕ್ಟಿವ್ ಆಗಿರುತ್ತೆ. ದುಡ್ಡೇ ಹಾಕಲಿಲ್ಲ ಅಥವಾ ತೆಗೆಯೋದೇ ಇಲ್ಲ ಅಂದರೆ ಆ ಅಕೌಂಟ್ ಇದ್ದು ಇಲ್ಲದ ಹಾಗೆ ಡಿಆಕ್ಟಿವೇಟ್ ಮಾಡ್ತಾರೆ. ಅದನ್ನು ನೀವು ಓಪನ್ ಮಾಡಿಸ್ಕೊಳ್ಬೇಕು, ಆ್ಯಕ್ಟಿವ್ ಮಾಡಿಸ್ಬೇಕು. ತದನಂತರ ನಿಮಗೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ. ಆಗ ಮಾತ್ರ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗೋದು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಈ ರೀತಿ 2 ಲಕ್ಷ ಮಹಿಳೆಯರಿಗಿಂತ ಹೆಚ್ಚಿನ ಮಹಿಳೆಯರದು ಬರ್ತಾ ಇದೆ. ಸೊ ಖುದ್ದಾಗಿ ನೀವು ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡಿಸ್ಕೊಳ್ಳಿ. ನಾವೇನೋ ದುಡ್ಡು ರಿಲೀಸ್ ಮಾಡ್ತೀವಿ, ಆದರೆ ನಿಮ್ಮ ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನಾವು ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇರಬೇಕು, ಆಗ ಮಾತ್ರ ನಾವು ದುಡ್ಡು ಹಾಕ್ಲಿಕ್ಕೆ ಸಾಧ್ಯ ಅನ್ನುವಂತಹ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ತಿಳಿಸಿದ್ದಾರೆ. ಹೀಗಾಗಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಆಗ ಮಾತ್ರ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗುವಂಥದ್ದು. ಅದು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಿ, ಅದನ್ನು ಓಪನ್ ಮಾಡಿಸ್ಕೊಳ್ಳಿ, ಒಂದು ಸಲ ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ, ಅದು ಓಪನ್ ಆಗುತ್ತೆ. ಬ್ಯಾಂಕ್ಗಳಿಗೆ ಹೋಗಿ ಮೊದಲು ಭೇಟಿ ಕೊಟ್ಟು ಅದನ್ನು ಚೆಕ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಕ್ಲಿಯರಿಟಿ ಸಿಗುವಂಥದ್ದು, ಕನ್ಫರ್ಮೇಷನ್ ಸಿಗುವಂಥದ್ದು. ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ, ದುಡ್ಡು ಬರ್ತಾ ಇರೋದು ಬರ್ತಾ ಇಲ್ಲದ್ದು ಎಲ್ಲವೂ ಕೂಡ ನಿಮಗೆ ಹೇಳಿದ್ದೀನಿ. ಆದಷ್ಟು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.